ಹಚ್ಚೇವು ಕನ್ನಡದ ದೀಪ, 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 ಹಚ್ಚೇವು ಕನ್ನಡದ ದೀಪ. ಮುಖ್ಯ ಅತಿಥಿಗಳು ಮತ್ತು ಉದ್ಘಾಟನೆ ಮಾಡಿದಂಥ ಮತ್ತು ಕನ್ನಡ ಭಾಷೆಯನ್ನು ಕಟ್ಟುವಂಥ ಒಂದು ದೊಡ್ಡ ಸಂಸ್ಥೆ ಮತ್ತು ಸರ್ಕಾರದಲ್ಲಿ ಆದಂಥ ಒಂದು ಪಾತ್ರನ ನಿರ್ವಹಿಸ್ತಾ ಇರೋದು ಅತ್ಯಂತ ನಮ್ಮೆಲ್ಲರಿಗೂ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ. ಮತ್ತು ಕನ್ನಡದ ಈ ಬಗೆಗಿನ ಇಷ್ಟು ದೊಡ್ಡದಾದ ಮಟ್ಟದಲ್ಲಿ ಬೆಳೆಸುವ ಒಂದು ಪ್ರಕ್ರಿಯೆಯನ್ನು ಬಹುಶಃ ನಾನು ಅದರ ಪದನಿಮಿತ್ತ ಸದಸ್ಯನಾಗಿ ನೋಡ್ತಾ ಇರತಕ್ಕಂಥದ್ದು ತುಂಬ ನನಗೆ ಖುಷಿ ಕೊಟ್ಟಿದೆ. ಮತ್ತು ತಾವು ಮಾಡ್ತಾ ಇರತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಸಮರ್ಪಕವಾಗಿವೆ ಅಂತ ನಾನು ಹೇಳೋದರೊಂದಿಗೆ ನಮ್ಮ ಇಲಾಖೆ ಬಗ್ಗೆ ತಮಗೆ ಒಂದು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಬಹುಶಃ ಕರ್ನಾಟಕದಲ್ಲಿ ಕನ್ನಡವನ್ನ ಕಟ್ಟಿರ್ತಕ್ಕಂಥ ಯಾವುದಾದ್ರೂ ದೊಡ್ಡ ಇಲಾಖೆ ಇದ್ರೆ ಅದು ಭಾಷಾಂತರ ಇಲಾಖೆ ಅಂತ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕನ್ನಡದ ನಿಜವಾದ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ಇಲಾಖೆ ಸರ್ ಇದು. ಮುಂಚೆ ಭಾಷಾ ಇಲಾಖೆ ಅಂತ ಮೈಸೂರು ಸಂಸ್ಥಾನದಲ್ಲಿತ್ತು. ಆಮೇಲೆ ಅಟಾರ ಕಚೇರಿ ಅದರಲ್ಲೂ ಕೂಡ ಭಾಷಾ ಇಲಾಖೆಯಾಗಿ ಕೆಲಸ ಮಾಡ್ತಿತ್ತು. ಅದಾದ ನಂತರ ರಾಜ್ಯ ಸೇವಾಸಕ್ತರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡಿ ಆಮೇಲೆ ಇದಕ್ಕೊಂದು ಇಲಾಖೆ ಸ್ವರೂಪ ಕೊಟ್ಟು ಈ ಇಲಾಖೆ ಕೆಳಗಡೆ ಇವತ್ತೇನು ಕನ್ನಡ ಸಂಸ್ಕೃತಿ ಬೇರೆ ಆಗಿದೆ, ವಾರ್ತಾ ಇಲಾಖೆ ಬೇರೆ ಆಗಿದೆ, 3 ಒಂದೇ ಅಡಿನಲ್ಲಿ ಈ ಇಲಾಖೆ ಕೆಳಗಡೆ ಕೆಲಸ ಮಾಡ್ತಿದ್ರು. ಮೊದಲಿಗೆ ವಾರ್ತಾ ಇಲಾಖೆ ಸಪರೇಟ್ ಆಯಿತು, ಆಮೇಲೆ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲಿಂದ ಪ್ರತ್ಯೇಕ ಆಯಿತು. 2 ದೊಡ್ಡ ಇಲಾಖೆಗಳಾಗಿ ಬೆಳೆದು ನಮ್ಮ ಇಲಾಖೆ ಮಾತ್ರ ಹಾಗೆ ಉಳ್ಕೊಂಡಿದೆ. ನಿಜವಾದಂಥ ಕನ್ನಡ ಸಂಸ್ಕೃತಿಯ ಭಾಷೆಯ ಅಥವಾ ಬೇರೆ ಥರದ ಕೆಲಸ ಮಾಡ್ತಿದ್ರೆ ನಿಜವಾದಂಥ ಕನ್ನಡನ ಕಟ್ಟುವ, ಕನ್ನಡವನ್ನ ಎಲ್ಲರಿಗೂ ಮನೆಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಇಲಾಖೆ. ಯಾಕಂದ್ರೆ ಕೇಂದ್ರ ಅಧಿನಿಯಮಗಳಾಗಲಿ ಅಥವಾ ರಾಜ್ಯ ಅಧಿನಿಯಮಗಳಾಗಲಿ ಅಥವಾ ಅದರ ನಿಯಮಗಳಾಗಲಿ ಅಥವಾ ಸರ್ಕಾರ ಹೊರಡಿಸ್ತಕ್ಕಂಥ ಯಾವುದೇ ಅಧಿಸೂಚನೆ ಇದುವರೆಗೂ ಸುಮಾರು ಅಂದ್ರೆ ಇದು ಎಲ್ಲವನ್ನು ಕನ್ನಡವನ್ನ ಅನುಷ್ಠಾನಗೊಳಿಸಲಿಕ್ಕೆ ಅಂತ ಮಾಡಿರುವಂತಹ ಇಲಾಖೆ. ಆದ್ರೆ ಏನಾಗಿದೆ ಅಂತಂದ್ರೆ ಕೇವಲ ಭಾಷಾಂತರಕ್ಕೆ ಇಲಾಖೆಯನ್ನು ಸೀಮಿತಗೊಳಿಸಿ ಕನ್ನಡದ ಅನುಷ್ಠಾನವನ್ನ ಮಾಡಲಿಕ್ಕೆ ಯಾವುದೇ ಒಂದು ನಮಗೆ ಮುಕ್ತವಾದಂತ ಅಥವಾ ನಿಜವಾದಂತ ಒಂದು ಪ್ರಾಧಿಕಾರವನ್ನಾಗಿ ಜಾರಿ ಮಾಡತಕ್ಕಂಥ ಯಾವುದೇ ಹಕ್ಕುಗಳನ್ನ ಇಲಾಖೆ ಕೊಟ್ಟಿಲ್ಲ. ಆದ್ರೂ ಕೂಡ ಇಲಾಖೆ ಕನ್ನಡದ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಈ ಇಲಾಖೆ ಅಡಿಯಲ್ಲಿ ಮುಂಚೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಸಹ ಒಂದೇ ಸಚಿವಾಲಯವಾಗಿತ್ತು. ಆ ಸಚಿವಾಲಯದ ಅಡಿನಲ್ಲಿ ಬರ್ತೀವಿ. ನಮ್ಮ ಈ ಒಂದು ಕ್ಷೇತ್ರ ಇಲಾಖೆಯನ್ನು ನೋಡಿಕೊಳ್ಳುವಂತ ಸಚಿವಾಲಯದ ಎಲ್ಲ ಕಾರ್ಯದರ್ಶಿಗಳು ಕೂಡ ಕನ್ನಡದವರೇ ಆಗಿದ್ದು, ಆಮೇಲೆ ಕನ್ನಡವನ್ನು ಕಟ್ಟುವ ಕಾಯಕಕ್ಕೆ ನಮ್ಮ ಇನ್ನ ರಾಜ್ಯ ಅಧಿನಿಯಮಗಳನ್ನ ನಮ್ಮ ಸಂಸದೀಯ ಮತ್ತು ಶಾಸನ ರಚನೆ ಇಲಾಖೆಯಲ್ಲಿ ಕನ್ನಡದಲ್ಲೇ ಈಗ ಅದನ್ನ ಕರಡು ಮಾಡಿ ಸಲ್ಲಿಸಿದ್ದಾರೆ. ಈಗ ಉದ್ಘಾಟಕರ ಕಿರುಪರಿಚಯ ಶ್ರೀ MR ವೆಂಕಟರಮಣ, ಉಪನಿರ್ದೇಶಕರು ಇವರಿದ್ದಾರೆ. ಬಿಳಿಮಲೆ ಸರ್ ಬಗ್ಗೆ ನಾಡಿಗೆ ಮತ್ತೆ ರಾಷ್ಟ್ರಕ್ಕೆ ಎಲ್ಲರಿಗೂ ಗೊತ್ತು. ಆದರೂ ನಾನು ಕಿರು ಪರಿಚಯ ಮಾಡ್ಕೊಳ್ತೀನಿ. ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು 21/8/1955 ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಪಂಜಾ ಗ್ರಾಮದ ಬಿಳಿಮಲೆಯಲ್ಲಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪುತ್ಕುಂಜದಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಪಂಜಾದಲ್ಲಿ ಪಡೆದರು. ಪುತ್ತೂರಿನಲ್ಲಿ ಪದವಿ ಶಿಕ್ಷಣ ಪಡೆದ ಇವರು 1979ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕದೊಂದಿಗೆ ಸ್ನಾತಕೋತ್ತರ ಪದವಿಯನ್ನು, 1984ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ BA ವಿವೇಕ್ ರೈ ಅವರ ಮಾರ್ಗದರ್ಶನದಲ್ಲಿ ಸುಳ್ಯ ಪರಿಸರದ ಗೌಡ ಜನಾಂಗ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜ್, ಮಂಗಳೂರು ವಿಶ್ವವಿದ್ಯಾಲಯ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿದ ಡಾಕ್ಟರ್ ಬಿಳಿಮಲೆಯವರು 1998ರಿಂದ ದೆಹಲಿಯ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಸ್ಟಡೀಸ್ನ ನಿರ್ದೇಶಕರಾಗಿ ಕೆಲಸ ಮಾಡಿರುತ್ತಾರೆ.
2005ರಿಂದ ಇವರು ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಅದರ ಸಂಸ್ಥಾಪಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 2020ರಲ್ಲಿ ನಿವೃತ್ತರಾದರು. ಇವರು ದೆಹಲಿ ಕನ್ನಡ ಸಂಘದ ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆ ಸಲ್ಲಿಸಿದರು. ಶ್ರೀಯುತರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಹುಮ್ನಾಮೆ, ಕಂಬಳ, ದಲಿತ ಜಗತ್ತು, ಬಂಡಾಯ ದಲಿತ ಸಾಹಿತ್ಯ, ಕೊರಗರು, ಮೆಕೆಂಜಿಯ ಕೈಫಿಯತ್ತುಗಳು ಇವರ ಮುಖ್ಯ ಸಂಶೋಧನಾ ಗ್ರಂಥಗಳಾಗಿವೆ. ಕಾಗೆ ಮುಟ್ಟಿದ ನೀರು ಇವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನನ್ನ ಹಿರಿಯ ಗೆಳೆಯರಾದ ಶ್ರೀ ಎಂ ವೆಂಕಟೇಶ್ ಅವರೇ, ಇವರ ಜೊತೆ ಉಪಸ್ಥಿತರಿರುವ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂಸದೀಯ ವ್ಯವಹಾರಗಳ ಕಾರ್ಯದರ್ಶಿಗಳಾದ ಶ್ರೀ ಜಿ ಶ್ರೀಧರ್ ಅವರೇ, ರಾಜಕಾರಣಿ ಅಲ್ಲ, 2-3 ಗಂಟೆ ಕ್ಲಾಸ್ ಮಾಡಲ್ಲ ಸರ್, ನೀವು ಹಂಗೆ ಇಲ್ಲಿ ಬಂದು ಮಾಡಿಬಿಡಿ ಅಂತ ಅಂದರು, ಹಾಗೆ ಬಂದಿದೆ. ಮುಖ್ಯವಾಗಿ ಖುಷಿಯನ್ನ ಮೊದಲು ಹೇಳ್ಬಿಡ್ತೀವಿ. ನೀವೆಲ್ಲ ಈ ಕನ್ನಡವನ್ನು ಸಂಭ್ರಮಿಸೋದಿದೆಯಲ್ಲ, ಅದನ್ನು ನೋಡಿ ಬಹಳ ಸಂತೋಷ ಆಯ್ತು. ಕೆಲವು ಕಡೆ ಕನ್ನಡ ನಾನು ಸುಮಾರು ನಾವು ಬಂದು 4 ತಿಂಗಳು ಆಗ್ತಾ ಅಷ್ಟೇ. ಅದು ರಾಜ್ಯೋತ್ಸವಕ್ಕೆ ಬಹಳ ಜನಕ್ಕೆ ಫ್ರೀ ಆಗಿ ಒಬ್ಬ ಭಾಷಣಕಾರ ಸಿಕ್ಕಿದ್ದಾನೆ ಅಂತ ನನ್ನನ್ನು ಕರೆಯದ ಶಾಲೆಗಳಿವೆ, ಕರೆಯದ ಊರುಗಳಿವೆ, ಸುಮಾರು ಭಾಷಣ ಮಾಡಿದ್ದೇನೆ. ಕೆಲವು ಕಾಟಾಚಾರಕ್ಕೆ ಎಲ್ಲ ಇರ್ತದೆ, ಬಟ್ ನೀವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ. ಬಣ್ಣ, ಇದು ಹೂವು, ಆಮೇಲೆ ಶಾಲು, ಆಮೇಲೆ ಕೆಲವು ಹೆಣ್ಮಕ್ಳು ಕನ್ನಡ ಬಣ್ಣದ ಬಟ್ಟೆಗಳನ್ನು ಕೂಡ ಇದು ಅಷ್ಟು ಮಾಡಬೇಕಾದ್ರೆ ಕನ್ನಡದ ಪ್ರೀತಿ ಒಳಗೆ ಹೃದಯದೊಳಗೆ ಬರೀ ತೋರಿಕೆಯಿಂದ ಬರಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಸರ್ಕಾರಿ ವಲಯದ ಒಳಗಡೆನೂ ಕೂಡ ಎಷ್ಟು ಸಂಭ್ರಮ ಇದೆ ಅಂತ ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ. ಅದಕ್ಕೆ ಕಾರಣಕರ್ತರಾದ ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆ. ನಮಗೆ ಹೆಚ್ಚು ಜನ ಮತ್ತು ಹೆಚ್ಚು ಬಲ ಬೇಕು. ಈಗ ಕನ್ನಡ ಪ್ರಾಧಿಕಾರ ಒಂಥರ ಅಲ್ಲಿಲ್ಲದ ಹಾವು. ನಾವು ಪತ್ರ ಬರೆಯೋದಷ್ಟೇ ಕೆಲಸ, ನಮಗೆ ಆಕ್ಷನ್ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ಈಗ 60-40 ಬೋರ್ಡ್ ನಾನು ದಿನ ನೋಡ್ತೀನಿ. ಹೆಚ್ಚಂದ್ರೆ ಸರ್ಕಾರದ ಆದೇಶದ ಉಲ್ಲಂಘನೆ ಮಾಡ್ತಿದ್ದೆ, ಸರಿ ಮಾಡುವಂತ ಒಂದು ಪತ್ರ ಬರೀಬೋದು. ಮಾಡಲಿಲ್ಲ ಅಂದ್ರೆ ಅವ್ರ ಮೇಲೆ 25,000 ರೂಪಾಯಿ 30,000 ರೂಪಾಯಿ ಇದು, ಅದು ನಮಗಿಲ್ಲ, ನಮಗೆ ಅಧಿಕಾರ ಇಲ್ಲ. ಇವರ ಮೇಲೆ ಆಕ್ಷನ್ ತಗೊಂಡಿದ್ದು ನಾವು ಸರ್ಕಾರಕ್ಕೆ ಬರೀಬೇಕು. ಒಂದ್ಸಲ ಹೈಯರ್ ಆಫೀಸರಿಗೆ ಹೋದ್ರೆ ಅವರಿಗೆ ಇದು ಸಣ್ಣ ವಿಷಯ. ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ರಾಜ್ಯ, 7 ಕೋಟಿ ಜನ ಇದ್ದಾರೆ, ಅಷ್ಟೇ ಸಂಖ್ಯೆಯ ಸಮಸ್ಯೆಗಳು ಇವೆ ನಮಗೆ. ಅದರೆಲ್ಲರ ನಡುವೆ ಈ 60-40ಕ್ಕೆ ಹೋಗಿ ದಂಡ ಹಾಕೋದಿವಲ್ಲ. ಅಂದ್ರೆ ನೀವು ಇದನ್ನು ಮಾಡಿ ಕೇಳಕ್ಕೆ ಬೇಜಾರಾಗುತ್ತೆ. ಅಷ್ಟೊಂದು ಕೆಲಸಗಳಿರುವಾಗ, ಅಷ್ಟು ಮಹತ್ತರವಾದ ಜವಾಬ್ದಾರಿಗಳನ್ನು ಇಟ್ಟುಕೊಂಡಾಗ ಇದು ಸಣ್ಣ ಕೆಲಸ ಅಂತ ಅನಿಸ್ತದೆ. ಹಾಗಾಗಿ ಆದ್ರೆ ನೀವು ಹೇಳಿದ್ ಸರಿ, ಅದು ನಮ್ಮಲ್ಲಿ ಒಂದಷ್ಟು ಜನ ಒಟ್ಟಿಗೆ ಕೆಲಸ ಮಾಡೋರು ಇದ್ರೆ ಕನ್ನಡ ಅನುಷ್ಠಾನ ಮಾತ್ರ ಅಲ್ಲ, ಅಂದ್ರೆ ಸರ್ಕಾರದ 1700ಕ್ಕಿಂತ ಹೆಚ್ಚು ಆದೇಶ ಇದೆ. ಕೆಲವು ಸಾರಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೆ, ಕೆಲವು ಸಾರಿ ಸರ್ಕಾರಿ ಅಧಿಕಾರಿಗಳಿಗೆ ಅದು ಪ್ರಯಾಣಿಕ ಅಯ್ಯೋ ಸರ್ಕಾರಕ್ಕೆ ಬರ್ತಾ ಇರ್ತದೆ ಕಡೆ ಹಿಂಗೆ ಉಡಾಫೆ. ಆಮೇಲೆ ಖಾಸಗಿಯವರನ್ನ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ. ಯಾಕಂದ್ರೆ ಖಾಸಗಿಯವರು ಈಗ ಸರ್ಕಾರವನ್ನೇ ಕಂಟ್ರೋಲ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಈಗ ನನ್ನಂತವ್ರು ಹೋಗಿ ಅವರನ್ನು ಕಂಟ್ರೋಲ್ ಮಾಡೋದು ಇದೆಯಾ? ಇದೆಲ್ಲ ನಿಮಗೆ ಬೆಳವಣಿಗೆ, ಜಾಗತಿಕ ಬೆಳವಣಿಗೆ, 90ರ ನಂತರದ ಬೆಳವಣಿಗೆ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ಅದು ಅಷ್ಟು ಸುಲಭ ಅಲ್ಲ. ಹೇಳುವುದು ಸುಲಭ, ಕರೆಯುವುದು ಸುಲಭ, ಭಾಷಣ ಮಾಡೋದು ಸುಲಭ, ಆದ್ರೆ ಅದನ್ನು ನಿಜವಾಗ್ಲೂ ಸಾಧನೆ ಮಾಡೋದು ತುಂಬಾ ಕಷ್ಟ. ನಮ್ಮ ಅನೇಕ ಕನ್ನಡ ಹೋರಾಟಗಾರರು, ನಾನು ಚಾರ್ಜ್ ತೆಕ್ಕೊಂಡು ಒಂದು 15 ದಿವಸದಲ್ಲಿ ಕಳೆದ 80-90ರ ದಶಕದಲ್ಲಿ ಕೆಲಸ ಮಾಡ್ತಾ ಇದ್ದ ಬೀದಿ ಹೋರಾಟಗಾರರೆಲ್ಲ ಕರೆಸಿದ್ದೆ ನಾನು ವಿಧಾನಸೌಧಕ್ಕೆ. 300ಕ್ಕಿಂತ ಹೆಚ್ಚು ಜನ ಬಂದಿದ್ರು. ಅವರನ್ನು ಒಂದೇ ವಾದ, ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತನ್ನಿ ಸಾರ್. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬಂದು 45 ವರ್ಷ ಆಯಿತು ಸರ್. ಅದರಲ್ಲಿರುವ 58 ಶಿಫಾರಸುಗಳಲ್ಲಿ 50 ಶಿಫಾರಸುಗಳನ್ನು ನಾನು ಮುಖ್ಯಮಂತ್ರಿ ಆದರೂ ಮಾಡಲ್ಲ, ಮಾಡಕ್ಕಾಗಲ್ಲ. ಅಂದ್ರೆ ಔಟ್ಡೇಟೆಡ್ ಆಗಿ ನಾವು 21ನೇ ಶತಮಾನದ 2ನೇ ದಶಕದಲ್ಲಿರುವ ನೀವು ಕನ್ನಡ ಎದುರಿಸುವ ಸಮಸ್ಯೆಗಳು ಯಾವುದು ಎಂಬುದಕ್ಕೆ ಬಹುತೇಕವಾಗಿ ಸರೋಜಿನಿ ಮಹಿಷಿ ವರದಿಯಲ್ಲಿ ಉತ್ತರ ಇಲ್ಲ. ಕೆಲವು ಇದೆ, ನಾನು ಅದನ್ನ ಕಡ್ಡೌನ್ ಮಾಡಿ 8 ಡೂಯಬಲ್ ಅಂತ ಹೇಳ್ತೀವಲ್ಲ ಸರ್, ಮಾಡಬಹುದಾದ 8ಅನ್ನ ಸರ್ಕಾರಕ್ಕೆ ಮೊನ್ನೆ ಸಬ್ಮಿಟ್ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದು 8 ಮಾಡಿ ಸರ್. ಉಳಿದದ್ದು ನಾನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಹೇಳಲ್ಲ. ಯಾಕಂದ್ರೆ ನೋಡಿ, ಅದರಲ್ಲಿ ಖಾಸಗಿ ಕಂಪನಿಗಳಲ್ಲಿ ಈಗ ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತಾ ಇದೆ ಹೆಚ್ಚು.
ಸರ್ಕಾರಕ್ಕೆ ಹೋಲಿಸಿದರೆ ಖಾಸಗಿಯಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತೆ. ನಾನು 30 ವರ್ಷ ಡೆಲ್ಲಿಲಿ ಇರೋದ್ರಿಂದ ಇದ್ದದ್ರಿಂದ ಒಂದೆರಡು ಉದಾಹರಣೆ ಡೆಲ್ಲಿದು ಕೊಟ್ಟು ತಪ್ಪಿಟ್ಕೊಂಡ್ಬಿಟ್ಟು ಕರ್ನಾಟಕದ ಶಾಲೆಗಳನ್ನ ನಮಗೆ ಖಾಸಗಿ ಶಾಲೆಗಳ ಮಟ್ಟಕ್ಕೆ ಏರ್ಸಕ್ಕೆ ಆಗಲ್ಲ. ನೋಡಿ ಡೆಲ್ಲಿಯಲ್ಲಿ ಇದ್ದರೆ ಉದಾಹರಣೆ ಕೊಡ್ತೀನಿ ಅಂತ ಹೇಳಿ ತಪ್ಪಿಟ್ಕೋಬೇಡಿ. ಕೇಜ್ರಿವಾಲ್ ಸರ್ಕಾರ ಬಂದ ಮೇಲೆ ತನ್ನ ಬಜೆಟ್ನ 36% ಹಣವನ್ನು ಶಿಕ್ಷಣಕ್ಕೆ ಮೀಸಲಿಟ್ಟಿದೆ. ಈಗ ನಮಗೆ 36% ಹೇಳಕ್ ಆಗಲ್ಲ, ಯಾಕಂದ್ರೆ ಕೇಜ್ರಿವಾಲ್ಗೆ ಕೃಷಿಗೆ 18% ಇಡಬೇಕು ಅಂತಿಲ್ಲ. ಅಲ್ಲಿ ಕೃಷಿ ಇಲ್ವಲ್ಲ, ಅದೊಂದು ಅರ್ಬನ್ ಸಿಟಿ ಅಲ್ಲ, ಹಾಗಾಗಿ ಅಲ್ಲಿ ಕೃಷಿ ಇಲ್ಲ. ಆದ್ರೆ 36% ಇಟ್ಟದ್ರಿಂದ ಆ ಶಾಲೆಗಳು ಎಷ್ಟು ಅಭಿವೃದ್ಧಿ ಆದವು ಅಂದ್ರೆ ಕಳೆದ 15 ವರ್ಷದಲ್ಲಿ ಖಾಸಗಿ ಶಾಲೆಗಳು ಮುಚ್ಚುತ್ತಾ ಬಂದಿವೆ. ಖಾಸಗಿ ಶಾಲೆಗಳು 15 ವರ್ಷದಲ್ಲಿ ₹1 ಫೀಸ್ ಹೆಚ್ಚು ಮಾಡ್ಲಿಕ್ಕೆ ಆಗಲಿಲ್ಲ. ಆದ್ರೆ ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಬೆಳೆದು ಅಂದ್ರೆ ನೀವು ಸರಿಯಾದ ಈಗ ಅಲ್ಲಿ ಭಾಷಾ ವಿಷಯಕ್ಕೆ ಬಂದಾಗ ಹಿಂದಿ 5ನೇ ಕ್ಲಾಸಿನವರೆಗೆ ಹಿಂದಿ ಮಾಧ್ಯಮ, ಇಂಗ್ಲಿಷ್ ಒಂದು ಭಾಷೆಯಾಗಿ 1ನೇ ಕ್ಲಾಸಿಂದಲೇ ಹೇಳಿಕೊಡ್ತಾರೆ. ಆದ್ದರಿಂದ ಡೆಲ್ಲಿಯಲ್ಲಿ ಓದಿದ ಮಕ್ಕಳು ಇವತ್ತು ಹೆಚ್ಚು IAS ಹೋಗ್ತಾರೆ, IPS ಹೋಗ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ GU ಅಥವಾ ಯಾವುದೇ ಒಂದು ಹೈ ಲೆವೆಲ್ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆಗ್ತಾರೆ. ಯಾಕಂದ್ರೆ ಅವರಿಗೆ ಮಾತೃಭಾಷೆ ಹಿಂದಿಗೂ ಅವಕಾಶ ಇದೆ, ಆಮೇಲೆ ಜಾಗತಿಕ ಭಾಷೆ ಇಂಗ್ಲಿಷ್ ಕೂಡ ಅವಕಾಶ ಇದೆ. ಅತ್ಯುತ್ತಮವಾದ ಟೀಚರ್ಸ್ ಗಳಿದ್ದಾರೆ. ಮತ್ತೆ ಬಿಲೀವ್ ಮಿ, ಡೆಲ್ಲಿಯ ಅತ್ಯುತ್ತಮ ಶಾಲೆಗಳಲ್ಲಿ ಇಂಗ್ಲಿಷ್ ಹೇಳಿಕೊಡೋರೆಲ್ಲ ಸೌತ್ ಇಂಡಿಯನ್ ಟೀಚರ್ಸ್. ಆ ಸೌತ್ ಇಂಡಿಯನ್ ಟೀಚರ್ಸ್ ಸೌತ್ ಇಂಡಿಯನ್ ಶಾಲೆಗಳಲ್ಲಿ ಯಾಕೆ ಸಿಕ್ಕುದಿಲ್ಲ ಅಂತ ಗೊತ್ತಿಲ್ಲ ನನಗೆ. ಅಲ್ಲಿ ಸಿಸ್ಟಮ್ ಅಲ್ಲಿ ಸಿಗ್ತಾರೆ. ಕೇಳಿದ್ರೆ ಫ್ರಮ್ ವೇರ್ ಆರ್ ಯು ಕಮಿಂಗ್ ಫ್ರಮ್? ಐ ಆಮ್ ಫ್ರಮ್ ತಮಿಳ್ನಾಡು, ಐ ಆಮ್ ಫ್ರಮ್ ಕರ್ನಾಟಕ, ಫಸ್ಟ್ ಕ್ಲಾಸ್ ಆಕ್ಸ್ಫೋರ್ಡ್ ಇಂಗ್ಲಿಷ್ ಹೊಡಿತಾರೆ. ಇಲ್ಲಿ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳ್ತಾರೆ ಕನ್ನಡ ಪಾಠ ಮಾಡುವವರೇ ಇಂಗ್ಲಿಷ್ ಪಾಠ ಮಾಡಬೇಕು, ನಾವು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ತೆರೆದಿದ್ದೇವೆ, ಪರಿಹಾರ ಆಗ್ತದೆ. ಬಟ್ ಬೇಸಿಕ್ ಆಗಿ ನಮಗೆ ಶಿಕ್ಷಣದಿಂದ ಕನ್ನಡ ಹೊರಟೋದ್ರೆ ಮತ್ತೆ ಕನ್ನಡ ಉಳಿಯುವ ಸಾಧ್ಯತೆಗಳು ಕಡಿಮೆ, ಭಾರಿ ಕಡಿಮೆ. ಇದೇ ಅಸೆಸ್ಮೆಂಟ್ ನೀವು ಇದೊಂದು ಪ್ರಮೇಯ ಅಂತ ಹೇಳ್ತೀವಿ, ಹೈಪೋಥಿಸಿಸ್ ಅಂತ ಹೇಳ್ತೀವಿ. ಈಗ ಕಳೆದ 10 ವರ್ಷಗಳಲ್ಲಿ ನೋಡಿ, ಈ ವರ್ಷ ಪ್ರೈಮರಿ ಶಾಲೆಗೆ ಇಂಗ್ಲಿಷ್ ಮೀಡಿಯಂಗೆ ಶಾಲೆಗೆ ಸೇರಿದವರ ಸಂಖ್ಯೆ 5 ಲಕ್ಷ ಪ್ಲಸ್, ಕನ್ನಡ ಮೀಡಿಯಂ ಶಾಲೆಗಳಿಗೆ ಸೇರಿದವರ ಸಂಖ್ಯೆ 3 ಲಕ್ಷ ಪ್ಲಸ್. ವ್ಯತ್ಯಾಸ ನೋಡಿ, 2 ಲಕ್ಷ ಆಲ್ಮೋಸ್ಟ್. ಈ ವ್ಯತ್ಯಾಸ ಇದು ಕಳೆದ 10 ವರ್ಷದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ, ಕಡಿಮೆ ಆಗಲಿಲ್ಲ. ಹಾಗಾಗಿ ಕನ್ನಡಿಗರಿಗೆ ಇದು ಬರೀ ಕನ್ನಡ ಶಾಲೆ ಸರ್ಕಾರದ ಸಮಸ್ಯೆ ಅಲ್ಲ, ಕನ್ನಡಿಗರಿಗೆ ಕನ್ನಡ ಬೇಡವಾಗಿದೆ. ಹಾಗಾಗಿ ನಾವು ಎಷ್ಟೋ ಯೋಜನೆಗಳು ಯಶಸ್ವಿ ಆಗೋದಿಲ್ಲ. ಯಾಕೆ ಸರ್ ಅಂದ್ರೆ ದಟ್ ಇಸ್ ನಾಟ್ ಟೇಕರ್ಸ್. ನೀವೊಂದು ಅತ್ಯುತ್ತಮ ಶಾಲೆ ಮಾಡ್ತಾರೆ, ನಿಮ್ಮ ಮಕ್ಕಳನ್ನು ಕಳಿಸಿ ಅಂತ ಹೇಳಿದ್ರೆ ಬೇಡ ಸರ್, ನಿಮ್ಮ ಕನ್ನಡ ಅದು ಅನ್ನದ ಪ್ರಶ್ನೆ, ಅದು ಅನ್ನದ ಭಾಷೆ ಅಲ್ಲ, ಅದು ನಾವು ಅನ್ನದ ಭಾಷೆ ಇಂಗ್ಲಿಷ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಒಬ್ಬ ಅತ್ಯಂತ ಬಡವ ಕೂಡ ತನ್ನ ಮಗುವನ್ನ 50,000 ರೂಪಾಯಿ ಕೊಟ್ಟು ಖಾಸಗಿ ಶಾಲೆಗೆ ಸೇರಿಸ್ತಾನೆ ವಿನ ಉಚಿತ ಯೂನಿಫಾರ್ಮ್, ಉಚಿತ ವಾಹನ ವ್ಯವಸ್ಥೆ, ಉಚಿತ ಮೊಟ್ಟೆ, ಉಚಿತ ಶೂ ಕೊಡುವ ಸರ್ಕಾರಿ ಶಾಲೆಗಳಿಗೆ ಹೋಗೋದಿಲ್ಲ. ಈ ಟ್ರೆಂಡ್ ಇದರ ಜವಾಬ್ದಾರಿ ನಮ್ಮದು ಕೂಡ. ನಮ್ಮಂತವರು ಲೇಖಕರು ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಬಹಳ ಅಗತ್ಯ ಎಂಬುದನ್ನು ಹೇಳುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದೀವಿ. ಹಾಗೂ ಮಿತ್ರರಾದಂತಹ ನಿರ್ದೇಶಕರು ಭಾಷಾಂತರ ಇಲಾಖೆ ಹಾಗೂ ಉಪನಿರ್ದೇಶಕರು ಭಾಷಾಂತರ ಇಲಾಖೆ ಮತ್ತು ಸಚಿವ ನಮ್ಮ ಸಂಸದೀಯ ವ್ಯವಹಾರಗಳ ಇಲಾಖೆಯ ವಿಶೇಷ ಕಾರ್ಯದರ್ಶಿಗಳೇ ಹಾಗೂ ಭಾಷಾಂತರ ಇಲಾಖೆಯ ನನ್ನ ಸಹೋದ್ಯೋಗಿಗಳೇ, ಈ ದಿನ ಕನ್ನಡ ರಾಜ್ಯೋತ್ಸವವನ್ನು ಭಾಷಾಂತರ ಇಲಾಖೆ ಆಚರಿಸ್ತಕ್ಕಂಥದ್ದು ವರ್ಷ ಇದು ಒಂದು ಸಂಯೋಜಿತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಕರೆಸಿ ನಾವು ಇವತ್ತಿನ ದಿವಸ ನಮ್ಮ ಕನ್ನಡತನವನ್ನು ಮತ್ತು ಕನ್ನಡ ಸಂಭ್ರಮವನ್ನು ಅವ್ರ ಮುಂದೆ ನಾವು ಸಾರಿದ್ದೀವಿ. ಪ್ರದರ್ಶನ ಮಾಡಿಲ್ಲ, ನಾವು ಸಾರಿದ್ದೀವಿ. ಈ ರಾಜ್ಯೋತ್ಸವವನ್ನು ಪ್ರತಿ ಕಚೇರಿಗಳಲ್ಲೂ ಮಾಡಬೇಕು ಅಂತೇನು ಕಡ್ಡಾಯ ಇಲ್ಲ. ಆದರೆ ಇದನ್ನು ಸ್ವಯಂ ಸ್ಫೂರ್ತಿಯಿಂದ ಎಲ್ಲ ಕಚೇರಿಗಳು ಸರ್ಕಾರದಲ್ಲಿ ಪಾಲ್ಗೊಂಡು ನಡೆಸ್ತಾ ಇದ್ದಾರೆ. ಮತ್ತು ಈ ಇಲಾಖೆಯ ವಿಷಯಗಳನ್ನು ನಾವು ಅವರಿಗೆ ತಿಳಿಸುವಂಥ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರು ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗಿನ ಕೇಂದ್ರದ ಕಾನೂನುಗಳು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಬರುತ್ತೆ. ಅವುಗಳಿಗೆ ಕನ್ನಡಕ್ಕೆ ಭಾಷಾಂತರಿಸಿ ರಾಷ್ಟ್ರಾಧ್ಯಕ್ಷರಿಂದ ಅನುಮೋದನೆ ಪಡೆದು ಅಂಥವುಗಳನ್ನು ಪ್ರಗತಿ ಸಾಧಿಸುವಂಥ ಇಲಾಖೆ ಈ ಇಲಾಖೆಯಾಗಿದೆ. ಅದರಿಂದ 330ಕ್ಕೂ ಹೆಚ್ಚು ಕಾನೂನುಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಕೀರ್ತಿ ಭಾಷಾಂತರ ಇಲಾಖೆ. ಮತ್ತು ಇಂಥ ಭಾಷಾಂತರಗಳನ್ನು ಮಾಡುವಾಗಲೂ ಸಹ ಅನೇಕ ಎಡರು ತೊಡರುಗಳು ಬರುತ್ತೆ. ಬೇರೆ ಬೇರೆ ರಾಜ್ಯಗಳಿಂದ ಭಾಷಾಂತರಕಾರರು
ನಾವು ಬಳಸ್ತಕ್ಕಂಥ ಕನ್ನಡ ಪದಗಳ ಜಾಯಮಾನದ ಬಗ್ಗೆ ಅನೇಕ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಅಂಥವುಗಳನ್ನು ಸಹ ನಾವು ಮೆಟ್ಟಿ ನಿಂತರೆ ಕನ್ನಡ ಭಾಷೆಯಲ್ಲಿಯೇ ಕನ್ನಡದ ಒಂದು ಜಾಯಮಾನದ ಪದಗಳನ್ನೇ ಬಳಸಬೇಕು ಅಂತೇಳಿ ಅಂತಹ ದೆಹಲಿಯಲ್ಲೂ ಸಹ ನಾವು ಒತ್ತಾಯವನ್ನು ಮಾಡಿ ಬರ್ತಕ್ಕಂಥದ್ದು ಇತ್ತೀಚಿನ ಒಂದು ಪರಿಪಾಠ ಆಗಿದೆ. ಆಮೇಲೆ ನಾವು ನೇರವಾಗಿ ಕನ್ನಡ ಭಾಷೆ ವಿಷಯಕ್ಕೆ ಬಂದಾಗ ನಮ್ಮಲ್ಲಿ ಅನೇಕ ಕನ್ನಡದ ಕೆಲಸ ಕಾರ್ಯಗಳು ನಡೆದಿದ್ದರಿಂದಲೇ ಇವತ್ತು ನ್ಯಾಯಾಂಗ ಇಲಾಖೆಯಲ್ಲಿ ಕನ್ನಡ ನಡೀತಾ ಇದೆ ಮತ್ತು ಆಡಳಿತ ಇಲಾಖೆಗಳು ಬೇರೆ ಬೇರೆ ಏನೇನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಮೂಲ ಕಾರಣ ನಮ್ಮ ಭಾಷಾಂತರ ಇಲಾಖೆ. ಪ್ರತಿ ಇಲಾಖೆಗೂ ಒಂದು ಕೈಪಿಡಿಯನ್ನು ಮಾಡಿಕೊಟ್ಟಿದ್ದಾರೆ. ಆ ಕೈಪಿಡಿಯಲ್ಲಿ ಆಯಾಯ ಕ್ಷೇತ್ರ ಭಾಷೆ ಮತ್ತು ಆಯಾ ಇಲಾಖೆಗಳಲ್ಲಿ ಬಳಸುವಂಥ ಪಾರಿಭಾಷಿಕ ಪದಗಳನ್ನು ಮೊಟ್ಟ ಮೊದಲಿಗೆ ಕನ್ನಡದಲ್ಲಿ ಮಾಡಿಕೊಟ್ಟು ಆ ಇಲಾಖೆಗಳು ಸಹ ಇವತ್ತು ಕನ್ನಡದಲ್ಲಿ ಏನಾದರೂ ವ್ಯವಹರಿಸ್ತಾ ಇದ್ರೆ ಮತ್ತು ಯಶಸ್ವಿಯಾಗಿದ್ದರೆ ಅದಕ್ಕೆ ಕಾರಣ ಈ ಭಾಷಾಂತರ ಇಲಾಖೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಇವರು ಒಳ್ಳೆ ಹಾಡುಗಾರರು, ಬಹಳ ಜಾನಪದ ಹಾಡುಗಳೆಲ್ಲ ಚೆನ್ನಾಗಿ ಆಡ್ತಾರೆ. ಸರ್ लगोरी स्पर्धे स्पर्धे येसुदास बालन प्रथम ಯಮನಂದಿ ಸ್ಪೋರ್ಟ್ಸ್ ಬಹುಮಾನ ಶಫೀವುಲ್ಲಾ, ಎರಡನೇ ಬಹುಮಾನದಲ್ಲಿ ಮೊದಲನೇ ಬಹುಮಾನ ಶಶಿಕುಮಾರ್, ದ್ವಿತೀಯ ಬಹುಮಾನ ನಾಗರತ್ನ, ಬಹುಮಾನ ವಿನಾಯಕ ಮತ್ತು ನಂದಿನಿ. ಅಂತ್ಯಾಕ್ಷರಿ ಪ್ರಥಮ ಬಹುಮಾನ ನಾಗರತ್ನ ಮತ್ತು ಶಶಿಕುಮಾರ್. ಪ್ರಥಮ ಬಹುಮಾನ ಕನ್ಯಾ, ದ್ವಿತೀಯ ಬಹುಮಾನ ಬಕೆಟ್ ಪುರುಷರ ವಿಭಾಗ ರಾಘವೇಂದ್ರ, ಪ್ರಥಮ ಬಹುಮಾನ ನಂದಿ ಮಹಾಲಕ್ಷ್ಮಿ ರಂಗೋಲಿ, ಪುರುಷರ ವಿಭಾಗ ರವೀಂದ್ರ ಕುಮಾರ್. ಬಹುಮಾನವನ್ನು ವಿತರಿಸಲು ಹಣಕಾಸಿನ ಹಾಗೂ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದ ಮಮತಾ ಏನು ಫೋಟೋ ಸರ್ ಊಟ ಮಾಡೋದು